ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಆಸ್ತಿ ತೆರಿಗೆಯ ಮೇಲೆ 5% ರಿಯಾಯಿತಿಯ ಗುಡ್ ನ್ಯೂಸ್. ಅಂತಿಮ ದಿನಾಂಕದ ವಿವರ ಈ ವಿಡಿಯೋದಲ್ಲಿ. ರಾಜ್ಯದ ಪ್ರಮುಖ ಮಹಾನಗರ ಪಾಲಿಕೆಯು ಆಸ್ತಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ಈಗಾಗಲೇ ಕರ್ನಾಟಕದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಪಾವತಿಯ ಮೇಲೆ 5% ತೆರಿಗೆ ರೀತಿಯಲ್ಲಿ ಘೋಷಣೆಯನ್ನ ಮಾಡಲಾಗಿತ್ತು. ಇದೀಗ ಮಹಾನಗರ ಪಾಲಿಕೆಯೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿ ಸೇರಿದಂತೆ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆಗಳು ಮಾರ್ಚ್ 31ರ ಅಂತ್ಯಕ್ಕೆ ಆಸ್ತಿ ತೆರಿಗೆ ಪಾವತಿಯ ಅವಧಿ ಮುಗಿದಿರುವಂತದ್ದು. ಇದೀಗ ಪಾಲಿಕೆಯು ಮೇ 10ರವರೆಗೆ ಆಸ್ತಿ ತೆರಿಗೆಯ ಮೇಲೆ 5% ರಿಯಾಯಿತಿಯನ್ನ ಘೋಷಣೆ ಮಾಡಿದೆ. ಅದೇನು ಅನ್ನುವಂತಹ ವಿವರವನ್ನ ಹೇಳ್ತೀವಿ ಕೇಳಿ. ಆಸ್ತಿದಾರರು ಹಾಗೂ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರವು ಕೆಲವೊಂದು ಪ್ರಮುಖ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದೆ. ಇದೀಗ ಹಲವು ಮಹಾನಗರ ಪಾಲಿಕೆಗಳು ಆಸ್ತಿದಾರರಿಗೂ ಕೂಡ ವಿನಾಯಿತಿ ಘೋಷಣೆ ಮಾಡಿರುವಂತದ್ದು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೂಡ ಆಸ್ತಿದಾರರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಈ ಭಾಗದಲ್ಲಿನ ಆಸ್ತಿದಾರರು ಆಸ್ತಿ ತೆರಿಗೆ ಪಾವತಿ ಮಾಡುವಂತಹ ಅವಧಿಯನ್ನ ವಿಸ್ತರಣೆಯನ್ನ ಮಾಡಲಾಗಿದೆ. ಈ ಸಂಬಂಧ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ವ್ಯಾಪ್ತಿಯ ಜನತೆ ತಮ್ಮ ಆಸ್ತಿ ತೆರಿಗೆಯನ್ನ ಮೇ 10ರ ಒಳಗೆ ಪಾವತಿಸಿ 5% ರಿಯಾಯಿತಿಯನ್ನ ಪಡೆಯಬಹುದು. ನಿಗದಿತ ಸಮಯದ ಒಳಗೆ ತೆರಿಗೆ ಪಾವತಿಸಿ ಅಭಿವೃದ್ಧಿಗೆ ಸಹಕರಿಸಿ ಅಂತ ಹೇಳಿ ಮನವಿ ಮಾಡಿದೆ. ಇನ್ನು ಆಸ್ತಿದಾರರು ಆಸ್ತಿ ತೆರಿಗೆ ಪಾವತಿ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಕೂಡ ಒಂದು ಮಹತ್ವದ ಆದೇಶವೊಂದನ್ನ ಮಾಡಿತ್ತು. ಬಿಬಿಎಂಪಿ ಸೇರಿದಂತೆ ಮಹಾನಗರ ಪಾಲಿಕೆಗಳು ಮಾರ್ಚ್ 31ರ ಅಂತ್ಯಕ್ಕೆ ಆಸ್ತಿ ತೆರಿಗೆ ಪಾವತಿ ಮಾಡೋದು ಮುಕ್ತಾಯ ಆಗತ್ತೆ ಅಂತ ತಿಳಿಸಿತ್ತು. ಆದರೆ ವಿಶೇಷ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಪಾಲಿಕೆಗಳು ಮಾತ್ರ ಆಸ್ತಿದಾರರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೂಡ ಇಂತಹ ಒಂದು ವಿಶೇಷ ರಿಯಾಯಿತಿಯನ್ನ ಬಿಬಿಎಂಪಿ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಜನರು ಇದರ ಲಾಭವನ್ನ ಪಡೆದುಕೊಳ್ಳಿ ಅಂತಲೂ ತಿಳಿಸಲಾಗಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ತಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.